ನಮಸ್ತೆ. 13/7/2024 ಶನಿವಾರ ಶುಕ್ಲ ಪಕ್ಷ, ಸಪ್ತಮಿ ತಿಥಿ ಮಧ್ಯಾಹ್ನ 3:05:44 ಸಪ್ತಮಿ ಅನ್ನೋದು 7ನೇ ತಿಥಿ. ಸಪ್ತಮಿ ಆದ ನಂತರ ಅಷ್ಟಮಿ ಅಂದರೆ 8ನೇ ತಿಥಿ. ಇವತ್ತಿನ ನಕ್ಷತ್ರ ಹಸ್ತ. ಬೆಳಗ್ಗೆಯಿಂದ ಸಂಜೆ 7:14:28 ಆ ನಂತರ ಚಿತ್ತ. ಇಷ್ಟೆಲ್ಲ ಇದ್ದರೂ ಇವತ್ತು ದಿನ ಪೂರ್ತಿ ಅಶುಭ ದಿನ. ಮರಣ ಮೃತ್ಯು ಅಂತ ದಿನ ಪೂರ್ತಿ ಇದೆ. ಆದ್ದರಿಂದ ಇವತ್ತಿನ ದಿನ ಶುಭ ದಿನವಲ್ಲ. ಯಾವ ಕಾರ್ಯಗಳು ಅಂದರೆ ಹೊಸದಾಗಿ ಮಾಡುವಂಥದ್ದು, ಬಂಡವಾಳ ಹಾಕುವಂಥದ್ದು ಅಂಥದ್ದು ಬೇಡ ಅಂತ. ರೆಗ್ಯುಲರ್ ಆಗಿ ಮಾಡುವಂಥದ್ದನ್ನು ಮಾಡಿಕೊಂಡು ಹೋಗ್ಬೋದು, ಅದು ತೊಂದರೆ ಇಲ್ಲ. ಪ್ರಯಾಣಗಳಲ್ಲಿ ಎಚ್ಚರ. ಆಪರೇಷನ್ ಮುಂತಾದ ವಿಷಯಗಳಲ್ಲಿ, ಶಸ್ತ್ರಚಿಕಿತ್ಸೆಯಲ್ಲಿ ಗಮನ. ಅದು ಅಲ್ಲದೆ ಹಸ್ತ ಮತ್ತು ಚಿತ್ತ ನಕ್ಷತ್ರದವರು 4/13/22 ಹುಟ್ಟಿದವರೆಲ್ಲ ಗಮನ. ಶಾಂತವಾಗಿರಿ, ಕೋಪ ಮಾಡಿಕೊಳ್ಳುವಂಥದ್ದು ಬೇಡ. ಹಾಗಾಗಿ ಇವತ್ತಿನ ದಿನ ಶುಭವಾಗಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಿಕ್ಕದನ್ನು ಯೋಚನೆ ಮಾಡಬೇಕು. ಇವತ್ತಿನ ದಿನ ಪೂರ್ತಿ ಕನ್ಯಾ ರಾಶಿ ಇದೆ. ಹಾಗಾಗಿ ಯಾವ ಮಕ್ಕಳು ಹುಟ್ಟಿದ್ರು ಇವತ್ತು ಕನ್ಯಾ ರಾಶಿ ಅಂತ ಲೆಕ್ಕಕ್ಕೆ ಇಟ್ಕೋಬೋದು. ಆದರೆ ಇವತ್ತು ಆಪರೇಷನ್ ಮಾಡೋದು, ಮಗುವನ್ನು ತೆಗೆಯೋದು ಇವತ್ತು ಶುಭವಲ್ಲ. ಇದು ಮನಸ್ಸಲ್ಲಿ ಇಟ್ಕೊಳ್ಳಿ. ಆದರೆ ಎಮರ್ಜೆನ್ಸಿಗೆ ಡಾಕ್ಟರ್ ಅಡ್ವೈಸ್ನ ಖಂಡಿತ ಕೇಳಬೇಕು. ಯಾಕಂದರೆ ಅವ್ರಿಗೆ ಸಿಚುವೇಶನ್ ಗೊತ್ತಿರ್ತದೆ, ಏನು ಮಾಡಬೇಕು ಅಂತ ಗೊತ್ತಿರ್ತದೆ. ಮಗುಗೂ ತೊಂದರೆ, ತಾಯಿಗೂ ತೊಂದರೆ ಅಂತಂದರೆ ಖಂಡಿತ ಅವರು ಹೇಳುವಂತ ಕೇಳ್ಕೊಳ್ಳಿ. ಆಮೇಲೆ ಪರಿಹಾರ ಮಾಡಿಕೊಳ್ಳುವಂಥದ್ದು. ಫಸ್ಟ್ ವೈದ್ಯರು, ಡಾಕ್ಟರ್, ಆಮೇಲೆ ದೇವರು. ದೇವರ ಹತ್ರ ನೀವೇ ಹರಕೆ ಮಾಡಿಕೊಂಡು ಹೋಗ್ತಾ ಹೋಗ್ತಾ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು. ಆದರೆ ಅದರ ಆಕ್ಟಿವೇಶನ್ ಅಂದರೆ ವರ್ಕ್ ಮಾಡೋದೆಲ್ಲ ಡಾಕ್ಟ್ರೇ ಅಲ್ವಾ. ಖಂಡಿತವಾಗಿಯೂ ಡಾಕ್ಟ್ರು ಫಸ್ಟ್. ಆ್ಯಕ್ಷನಲ್ಲಿ, ಆಕ್ಟಿವೇಶನಲ್ಲಿ, ಪ್ರಾರ್ಥನೆಯಲ್ಲಿ ದೇವರನ್ನ ಮನಸ್ಸಲ್ಲೇ ಇಟ್ಕೋಬೋದು ನೀವು. ಆದ್ದರಿಂದಾಗಿ ಗಮನ ಕೊಡಿ. ಇವತ್ತಿನ ದಿನ ಪ್ರಕಾರ 100% ಒಳ್ಳೆಯದು, 100% ಕೆಟ್ಟೋದನ್ನು ನೋಡ್ಕೊಳ್ಳೋಣ. ಫಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ, ಯಾವ ರಾಶಿಗೆ ಇವತ್ತು ದೋಷವಿದೆ ಅಂತ. ಕುಂಭರಾಶಿಗೆ ದೋಷವಿದೆ. ಅದರಲ್ಲೂ ಕುಂಭರಾಶಿಯಲ್ಲಿ ಇರುವಂಥ ನಕ್ಷತ್ರಗಳು 3 ನಕ್ಷತ್ರಗಳು. ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರದ ಒಟ್ಟು 4 ಪಾದಗಳು, ಪೂರ್ವಭಾದ್ರ ನಕ್ಷತ್ರದ 1, 2, 3 ಪಾದಗಳಿಗೆ ದೋಷವಿದೆ. ಇದು ಅವ್ರಿಗೆ ಮಾತ್ರ ಸಪ್ರೇಟು. ಜನರಲ್ ಆಗಿ ಕೆಟ್ಟೋದನ್ನು ನೋಡ್ಬಿಡೋಣ. ಬೆಳಗ್ಗೆ 6:01 6:52 ದುರ್ಮುಹೂರ್ತ, 9:13 10:49 ರಾಹು ಕಾಲ, ಮಧ್ಯಾಹ್ನ 2:02 3:38 ಯಮಕಂಡ ಕಾಲ, ಸಂಜೆ 4:49 6:56 ಮೃತ್ಯು, ರಾತ್ರಿ 1:49 ಲೇಟ್ ನೈಟ್ 3:13 ವಿಷಕಾಲ, ಮತ್ತು ಬೆಳಗಿನ ಜಾವ 4:12 5:59 ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಹಂಗಾಗಿ ದಿನ ಪೂರ್ತಿ ಸರಿಯಾಗಿಲ್ಲ. ಇವತ್ತಿನ ಬ್ರಹ್ಮ ಮುಹೂರ್ತ ಚೆನ್ನಾಗಿದೆಯಾ, ಬ್ರಾಹ್ಮಿಯ ಮುಹೂರ್ತ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿ ಅದು ಶುಭಕರವಾಗಿಲ್ಲ. ನೋಡ್ಕೊಳ್ಳಿ. ಯಾಕೆಂತಂದರೆ ಚಿತ್ತಾ ನಕ್ಷತ್ರ ಬಂದ ಮೇಲೇನೂ ಕೂಡ ಮರಣ ಚಂಚಲ ಅಂತಿದೆ. ಅಂದರೆ ಹಸ್ತ ನಕ್ಷತ್ರ ಇರೋದು ಸಂಜೆ 7:15 ಅಂತ ಇಟ್ಕೋಬೋದು, 7:15. ಆ ನಂತರವೂ ಶುಭವಿಲ್ಲ. ಬೆಳಗ್ಗೆಯಿಂದ ಸಂಜೆ 7:15 ತುಂಬ ಅಂದರೆ 100% ಮೇಲೆ ಅಪಾಯಕಾರಿ ಸಮಯ. ಆದ್ದರಿಂದ ಏನೇ ಮಾಡೋದಾದರೂ ಎಚ್ಚರವಾಗಿ ಮಾಡಿ ಅಂತ ಫಸ್ಟೇ ಹೇಳಿದ್ವಿ. ಈಗಲೂ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆದರೂ ಎಲ್ಲ ದಿನಗಳಲ್ಲೂ ಎಮರ್ಜೆನ್ಸಿ ಅಂತ ಒಳ್ಳೆ ಟೈಮು ಅಂತ ಬೇಕಾಗುತ್ತದೆ. ಜ್ಯೋತಿಷರು ಅದನ್ನು ತಿಳ್ಕೊಳ್ತಾರೆ, ಗೊತ್ತಿರುತ್ತದೆ. ಸಾಮಾನ್ಯರು ಅದು ಬೇಕಲ್ವಾ. ಆ ವಿಷಯಗಳನ್ನ ಈಗ ನಾವು ನೋಡ್ಕೊಳ್ಳೋಣ.
6:54ರಿಂದ 9:11 ಇರೋದರಲ್ಲಿ ಒಳ್ಳೆಯ ಟೈಮ್. ಇದು ಬೆಳಗ್ಗೆ. ಹಂಗಾಗಿ ಬೆಳಗ್ಗೆ 10:51ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಇರೋದರಲ್ಲಿ ಶುಭ ಸಮಯ. ಮಧ್ಯಾಹ್ನ 3:40ರಿಂದ ಸಂಜೆ 4:47ವರೆಗೂ ಇರೋದರಲ್ಲಿ ಒಳ್ಳೆಯ ಟೈಮ್. ಸಂಜೆ 6:58ರಿಂದ ರಾತ್ರಿ 1:47ವರೆಗೂ ಇರೋದರಲ್ಲಿ ಒಳ್ಳೆಯ ಟೈಮ್. ಅದೇ ಥರ ರಾತ್ರಿ ಅಂದರೆ ಲೇಟ್ ನೈಟ್ 3:15ರಿಂದ 4:10 ಇರೋದರಲ್ಲಿ ಶುಭ ಸಮಯ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಎಮರ್ಜೆನ್ಸಿಗೆ ಮಾತ್ರ ಇದನ್ನು ಉಪಯೋಗಿಸ್ಕೋಬೋದು, ವ್ಯವಹಾರ ಮಾಡೋಕ್ಕಲ್ಲ. ಎಮರ್ಜೆನ್ಸಿ ಅಂದರೆ ಆಸ್ಪತ್ರೆ ಇರ್ತದೆ, ಯಾರೋ ಒಬ್ಬರು ಇವತ್ತು ನೋಡಲೇಬೇಕು ಹಂಗೆ ಅಂತಂದರೆ ಮಾತ್ರ. ಇದೆಲ್ಲ ಇವತ್ತಿನ ದಿನಕ್ಕೆ. ಆದ್ದರಿಂದಾಗಿ ಇವತ್ತು ತಾರಾಬಲ ಚಂದ್ರಬಲ ಯಾರಿಗೂ ಸರಿಯಾಗಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾವು ಹೇಳಿರುವಂಥ ಈ ದಿನದು ಶುಭವಾಗಿ ಇಲ್ಲ ಅನ್ನೋ ಒಂದು ಕಾರಣದಿಂದಾಗಿ ಯಾವ ಕಾರ್ಯಗಳು ಮಾಡೋಕ್ಕೂ ಈ ದಿನ ಉತ್ತಮವಾಗಿಲ್ಲ ಅಂತ ನಾವು ತೀರ್ಮಾನ ಮಾಡ್ಕೋಬೋದು. ಆದರೂ ನಾಳೆ ಸ್ವಲ್ಪ ನೋಡ್ಕೊಳ್ಳೋಣ. ಇವತ್ತರಿಂದ ಅಷ್ಟಮಿ ಸ್ಟಾರ್ಟ್ ಆಗುತ್ತದೆ. ಅಷ್ಟಮಿ ಅಂತಂದರೆ 8ನೇ ದಿನ ಅಂತಂತೀವಿ. ಫಸ್ಟು ಸಪ್ತಮಿ ಇರುತ್ತದೆ. ನಾವು ಇದನ್ನು ಫಸ್ಟೇ ಹೇಳಿದ್ವಿ. ಸಪ್ತಮಿ ಆದ ಮೇಲೇ ಅಷ್ಟಮಿ ಬರೋದು. ಅಂದರೆ ಇವತ್ತು 2 ತಿಥಿ ಇದೆ. ಮಧ್ಯಾಹ್ನ 3:05 ಮೇಲೆ ಅಷ್ಟಮಿ ಬರುತ್ತೆ. ಅಲ್ಲಿವರೆಗೂ ಸಪ್ತಮಿ. ಈ ಅಷ್ಟಮಿ ನಾಳೆನೂ ಇರುತ್ತದೆ. ನಾಳೆ ಅಷ್ಟಮಿ ಮಾತ್ರ ಅಲ್ಲ, ನವಮಿಯೂ ಕೂಡುತ್ತದೆ. ಅಂದರೆ ಭಾನುವಾರಕ್ಕೆ. ಯಾಕೆಂತಂದರೆ ಭಾನುವಾರ ನಾಳೆ ಬೆಳಗ್ಗೆ ಸೂರ್ಯೋದಯದಿಂದ ಪ್ರಾರಂಭವಾಗಿ ಸಂಜೆ 5:26ವರೆಗೂ ಅಷ್ಟಮಿ ಇದೆ. ಆಮೇಲೆ ಬರೋದು ನವಮಿ. ದೇವರ ಪೂಜೆಗಳನ್ನ ಮಾಡಬಹುದು, ತೊಂದರೆ ಇಲ್ಲ. ಚಿತ್ತಾ ನಕ್ಷತ್ರವಿದೆ ನಾಳೆ. ಚಿತ್ತಾ ನಕ್ಷತ್ರ ಅಷ್ಟೇನು ದೋಷವಿಲ್ಲ. ಆದರೂ ಅಷ್ಟಮಿ ಇರೋದ್ರಿಂದ ಒಳ್ಳೆಯ ಕಾರ್ಯಗಳನ್ನ ಮಾಡಿ, ದೇವರ ಕಾರ್ಯಗಳನ್ನ ಮಾಡಿ, ಧರ್ಮ ಕಾರ್ಯಗಳನ್ನ ಮಾಡಿ, ಅದಕ್ಕೆ ಅಡ್ಡಿ ಇಲ್ಲ. ಆದರೂ ಮುಹೂರ್ತ ಕಾರ್ಯಗಳು ಇಲ್ಲ. ಇಷ್ಟಕ್ಕೂ ಶುಕ್ಲ ಪಕ್ಷ ಅಂದರೆ ಬೆಳೆಯುವ ಚಂದ್ರ. ಆದರೂ ಮಾಡೋಕ್ಕಾಗಲ್ಲ. ಅದರಲ್ಲೂ ನಾಳೆಯ ದಿನ ಸ್ವಾತಿ ನಕ್ಷತ್ರ ಬಂದ ಮೇಲೆ, ಅಂದರೆ ಚಿತ್ತಾ ನಕ್ಷತ್ರ ರಾತ್ರಿ 10:06:13 ಆಮೇಲೆ ಸ್ವಾತಿ ನಕ್ಷತ್ರ ಬರುತ್ತದೆ. ಹಂಗಾಗಿ ಆ ಸಮಯದಲ್ಲಿ ಏನು ನಿದ್ರೆಗೆ ಹೋಗಿರ್ತೀವಿ. ಹಂಗಾಗಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಅಂತ ಲೆಕ್ಕಕ್ಕೆ ಇಟ್ಕೊಂಡ್ರೆ ಅಷ್ಟಮಿ ಇರೋದರಿಂದಲೂ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬಹುದು. ಇವತ್ತು ಎಲ್ಲ ನಕ್ಷತ್ರದವರೆಗೂ ದೋಷವೇ. ನೋಡ್ಕೊಂಡು ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡಿ. ಚಿಕ್ಕವರು ತಂದೆ ತಾಯಿಗಳ ಹತ್ರ ಚೆನ್ನಾಗಿರಿ. ಗುರುಗೆ ಗೌರವ ಕೊಡಿ. ಇದೆಲ್ಲ ನಮ್ಮನ್ನು ಕಾಪಾಡುತ್ತೆ. ಸಾಹಸ ಮಾಡುವಂಥದ್ದು ಇವತ್ತು ಬೇಡ. ಹುಡುಗರು ಎಲ್ಲ ಕಾರ್ಯಗಳಕ್ಕೂ ಎಮರ್ಜೆನ್ಸಿ ಕಾರ್ಯಗಳು ಡಾಕ್ಟರ್ ಹತ್ರ ಹೋಗಬೇಕು ಅಂದರೆ ಡಾಕ್ಟರ್ ಅಡ್ವೈಸನ್ನು ಖಂಡಿತ ಕೇಳ್ಕೊಳ್ಳಿ. ಆದರೆ ಇವತ್ತು ಸ್ವಲ್ಪ ಮುಂದುವರಿಸಬಹುದು ಆಪರೇಷನ್ ಮುಂತಾದ ಕಾರ್ಯಗಳನ್ನ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.